ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಇಂದು ದೇಶಾದ್ಯಂತ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಿದ್ದಾರೆ. ಆದ್ರೆ ಇಲ್ಲೊಬ್ಬ ಯುವಕಿ ಪ್ರತಿನಿತ್ಯ ಯೋಗವನ್ನೇ ಅಭ್ಯಾಸವನ್ನ ಮಾಡಿಕೊಂಡು ದೇಶಕ್ಕೆ ಕೀರ್ತಿ ತರುವಂತ ಕೆಲಸವನ್ನು ಕೂಡ ಮಾಡಿದ್ದಾಳೆ. ಅಷ್ಟಕ್ಕೂ ಆ ಯುವತಿ ಏನು, ಆಕೆ ಮಾಡಿದಂತ ಸಾಧನೆ ಏನು ಅಂತೀರಾ, ಈ ಸ್ಟೋರಿಯಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಪೇಜ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಜಾಹ್ನವಿ ಅನ್ನುವಂಥ ಯುವತಿ ಈಗ ಯೋಗದಲ್ಲೇ ಕೂಡ ಸಾಧನೆಯನ್ನ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈಕೆ ಕಳೆದ 10 ವರ್ಷಗಳಿಂದಲೂ ಕೂಡ ಯೋಗದಲ್ಲಿ ಪ್ರತಿನಿತ್ಯ ಸಾಧನೆಯನ್ನ ಮಾಡ್ತಾ ಇರುವಂಥದ್ದು. ಈಕೆ 6 ವರ್ಷದ ಯುವತಿಯಾಗಿದ್ದಾಗಲಿಂದಲೂ ಕೂಡ ಯೋಗವನ್ನ ಪ್ರತಿನಿತ್ಯ ಅಭ್ಯಾಸ ಮಾಡಿರುವಂಥದ್ದು. ಅದರಲ್ಲೂ ಕೂಡ ದೊಡ್ಡಬಳ್ಳಾಪುರದಲ್ಲಿ 4-5 ಯೋಗ ಶಾಲೆಗಳು ಇರುವಂಥದ್ದು. ಅಂದ್ರೆ ಯೋಗವನ್ನ ಕಲಿಸಿದಕ್ಕೆ ದೊಡ್ಡಬಳ್ಳಾಪುರ ಹೇಳಿ ಮಾಡಿಸಿದಂತ ಜಾಗ ಕೂಡ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಶಾಲಾ ದಿನಗಳಿಂದಲೇ ಕೂಡ ಈಕೆ ಏನು ಯೋಗಾಭ್ಯಾಸವನ್ನ ಪ್ರತಿನಿತ್ಯ ಮಾಡ್ಕೊಂಡು ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಕೆ ತನ್ನ ಛಾಪನ್ನ ಮೂಡಿಸಿರುವಂಥದ್ದು. ಅತಿ ಕ್ಲಿಷ್ಟಕರ ಅಂದ್ರೆ ಈ ಯೋಗವನ್ನ ಮಾಡೋದಕ್ಕೆ ಆಗದೆ ಇರೋಂಥ ಆಸನಗಳನ್ನು ಕೂಡ ಈಕೆ ಪ್ರದರ್ಶನ ಮಾಡಿ ದೇಶ ವಿದೇಶಗಳಲ್ಲೂ ಕೂಡ ಸೈ ಎನ್ಸ್ಕೊಂಡು ಬಂದಿರುವಂಥದ್ದು. ಪ್ರಮುಖವಾಗಿ 2019ರಲ್ಲೂ ಕೂಡ ಈಕೆ ದಕ್ಷಿಣ ಕೊರಿಯಾಕ್ಕೆ ಏನೋ ಯೋಗವನ್ನ ಅಭ್ಯಾಸ ಮಾಡೋದಕ್ಕೆ ಮತ್ತೆ ಅಲ್ಲಿ ಯೋಗ ಪ್ರದರ್ಶನವನ್ನು ಮಾಡೋಕ್ಕೂ ಕೂಡ ಹೋಗ್ತಾಳೆ. ಅಲ್ಲಿ ಕೂಡ ಏನು ಬೆಳ್ಳಿ ಪದಕವನ್ನು ಕೂಡ ಪಡೆದುಕೊಂಡು ನಮ್ಮ ದೇಶಕ್ಕೆ ಕೀರ್ತಿಯನ್ನು ಕೂಡ ತಂದಿರುವಂಥದ್ದು. ಪ್ರಮುಖವಾಗಿ ಯೋಗಾಭ್ಯಾಸದಿಂದ ಈಕೆ ಕೂಡ ಏನೋ ವಿದ್ಯೆಯಲ್ಲೂ ಕೂಡ ಸಾಕಷ್ಟು ಮುಂದೆ ಇರುವಂಥದ್ದು. ಈಗ ಸದ್ಯ PUC ಪಾಸ್ ಆಗಿ ನೀಟ್ ಪರೀಕ್ಷೆಗೂ ಕೂಡ ತಯಾರಿಯನ್ನು ನಡೆಸ್ಕೊಂಡು ಮುಂದೆ ಉನ್ನತ ವ್ಯಾಸಂಗಕ್ಕಾಗಿ ಕಾಯ್ತಾ ಇರುವಂಥದ್ದು. ಈಕೆಯನ್ನ ನೋಡಿ ಸಾಕಷ್ಟು ಜನರು ಕೂಡ, ತನ್ನ ಸಹಪಾಠಿಗಳು ಕೂಡ ಯೋಗಾಭ್ಯಾಸಕ್ಕೆ ಮುಂದಾಗಿರುವಂಥದ್ದು. ಈಕೆ ಸಾಧನೆಯ ನೋಡಿ ಶಾಲೆಗಳಲ್ಲೂ ಸಹ ಸಾಕಷ್ಟು ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಕೂಡ ಯೋಗವನ್ನ ಕಲಿಯೋದಕ್ಕೆ ಕೂಡ ಮುಂದಾಗಿರುವಂಥದ್ದು. ಹಾಗಾಗಿ ಈಕೆಯ ಸಾಧನೆಯನ್ನು ಕೂಡ ನೋಡಿ ಬೆಂಗಳೂರು ಜಿಲ್ಲಾಡಳಿತ ಮತ್ತೆ ರಾಜ್ಯ ಸರ್ಕಾರ ಕೂಡ ಈಕೆಗೆ ಸಾಕಷ್ಟು ಪ್ರಶಸ್ತಿಯನ್ನ ನೀಡಿ ಸನ್ಮಾನ ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಉಸಿರಾಟದ ಸಮಸ್ಯೆ ಮತ್ತೆ ಹೃದಯ ಸಂಬಂಧಿ ಸಮಸ್ಯೆಗಳು ಮತ್ತೆ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಋತುಚಕ್ರದ ಸಮಸ್ಯೆ ಇರುವಂತ ಹೆಣ್ಣು ಮಕ್ಕಳು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕಂಡುಕೊಳ್ಬಹುದು ಅನ್ನೋಂಥ ಸಲಹೆಯನ್ನು ಕೂಡ ಈಕೆ ನೀಡ್ತಾ ಇರುವಂಥದ್ದು. ಎಲ್ರಿಗೂ ನಮಸ್ಕಾರ. ನಾನು ಜಾನ್ವಿ, ಅಂತಾರಾಷ್ಟ್ರೀಯ ಯೋಗಪಟು. ಎಲ್ರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಎಲ್ರೂ ಯೋಗ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಯೋಗದಿಂದ ಯಾವುದೇ ಡಿಸ್ಅಡ್ವಾಂಟೇಜಸ್ ಇಲ್ಲ ಅಂತ ನನ್ನ ಒಪಿನಿಯನ್ ಆಗಿದೆ.
ಜೊತೆಗೆ ಯೋಗ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಮತ್ತೆ ಮೆಟಬಾಲಿಸಮ್, ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ. ದಿನಕ್ಕೆ ನೀವು 24 ನಿಮಿಷ ಯೋಗ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ 24 hours ತುಂಬಾ ಚೆನ್ನಾಗಿ ಲೀಡ್ ಆಗುತ್ತೆ. ವುಮೆನ್ಸ್ಗೂ ಅಷ್ಟೇ ಎಷ್ಟೊಂದು ಜನಕ್ಕೆ PCOD, PCOS ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೆಲ್ಲ ನ್ಯಾಚುರಲ್ ಆಗಿ ಯೋಗದಿಂದಾನೇ ಕ್ಯೂರ್ ಮಾಡ್ಕೊಬೋದು. ಹಾಸ್ಪಿಟಲ್ಗೆ ಹೋಗ್ಬೇಕಂತ ಏನಿಲ್ಲ. ಜೊತೆಗೆ ಕಿಡ್ಸ್ಗೂ ಕೂಡ ಅಷ್ಟೇ ಯೋಗ ಮಾಡೋದ್ರಿಂದ 2 ಬೆನಿಫಿಟ್ಸ್ ಇದೆ. ಅವ್ರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಅವ್ರಿಗೆ ಯೋಗಾನೇ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದೆ. ಇವಾಗ ಯೋಗಕ್ಕೆ ಇಡೀ ವರ್ಲ್ಡ್ ಅಲ್ಲೇ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಸೊ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮು. ಇದರಲ್ಲಿ ನಮ್ಮ ಕ್ಯಾರಿಯರ್ ಸಹ ಬಿಲ್ಡ್ ಮಾಡ್ಕೊಬೋದು. ಎಜುಕೇಶನ್ ಜೊತೆಗೆ ಯೋಗಾನು ಮಾಡಿ ನಮ್ಮ ಲೈಫ್ ಕೂಡ ಸೆಟಲ್ ಮಾಡ್ಕೊಬೋದು ನಾವೇ. ಮತ್ತೆ ಯೋಗ ಅಂದ್ರೆ ಲೈಕ್ ಕಷ್ಟ ಆಸನಾಸ್, ಡಿಫಿಕಲ್ಟ್ ಆಸನಾಸೇ ಮಾಡ್ಬೇಕಂತ ಏನೇ ರೂಲ್ಸ್ ಇಲ್ಲ. ನಾರ್ಮಲ್ ಸಿಂಪಲ್ ಆಸನಾಸ್ ಇದಾವೆ, ಎಕ್ಸರ್ಸೈಸಸ್ ಇದೆ, ಪ್ರಾಣಾಯಾಮ, ಮೆಡಿಟೇಷನ್ ತುಂಬಾನೇ ಇದೆ. ಅದೆಲ್ಲ ಮಾಡ್ಕೊಂಡು ನಿಮ್ಮ ಲೈಫ್ನ ನೀವು ಲೀಡ್ ಮಾಡ್ಕೊಬೋದು. ಇದು ಯೋಗ ಮಾಡೋದ್ರಿಂದ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಟೆನ್ಷನ್ ಫ್ರೀ ಆಗ್ತೀರಾ. ನಿಮ್ಮ ಲೈಫ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ನಾನು ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ಸ್, ಫೆಡರೇಷನ್ ಕಪ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನಾನು ಎಲ್ಲ ಆಸನಾಸ್ಗಳನ್ನ ಮಾಡ್ತೀನಿ. ಬಟ್ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು. ಇನ್ನೂ ಡಿಫಿಕಲ್ಟ್ ಆಸನಾಸ್, ಅಡ್ವಾನ್ಸ್ಡ್ ಆಸನಾಸ್ ಕಲ್ತ್ಕೊತಿದ್ದೀನಿ. ನನಗೆ ರೀಸೆಂಟಾಗಿ ಬಾಲ ವಿಕಾಸ ಅಕಾಡೆಮಿ ಅವಾರ್ಡ್ ಬಂದಿದೆ. ಅದು ಸುವರ್ಣಸೌಧದಲ್ಲಿ ಕೊಟ್ಟಿದ್ರು. ಮತ್ತು ಯೋಗ ಮಯೂರಿ ಅವಾರ್ಡು ಮತ್ತು ಸುಯೋಗ್ಯ ಪ್ರಶಸ್ತಿ ಎಷ್ಟೊಂದು ಸಿಕ್ಕಿದೆ. ಮತ್ತು ರಿಪಬ್ಲಿಕ್ ಡೇ ದಿನವೂ ಅಷ್ಟೇ ಗಣರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಯೋಗ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದಾವೆ. ಸೂರ್ಯ ನಮಸ್ಕಾರ ಆಗಿರ್ಬೋದು, ಚಂದ್ರ ನಮಸ್ಕಾರ, ಮತ್ತೆ ಎಷ್ಟೊಂದು ಈಸಿ ಸಿಂಪಲ್ ಆಸನಾಸ್ ಇದಾವೆ. ಒಂದೊಂದು ಆಸನಕ್ಕೂ ಒಂದೊಂದು ಬೆನಿಫಿಟ್ಸ್ ಇದೆ. ಮತ್ತೆ ಪ್ರಾಣಾಯಾಮ, ಮೆಡಿಟೇಷನ್ ಎಲ್ಲಾನು ಅಷ್ಟೇ. ಡಿಫಿಕಲ್ಟ್ ಆಸನಾಸೇ ಮಾಡಬೇಕು ಅಂತ ಏನಿಲ್ಲ. ಹಾಗಾಗಿ ಏನು ಜಾಹ್ನವಿ ಅವರ ಸಾಧನೆಯನ್ನ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಕೂಡ ಏನು ಪ್ರಶಂಸೆ ಮಾಡ್ತಾ ಇರುವಂತದ್ದು ಅಲ್ಲದೆ ಈಕೆಯನ್ನು ಕೂಡ ಸ್ಫೂರ್ತಿಯಾಗಿ ತೆಗೆದುಕೊಂಡು ಸಾಕಷ್ಟು ಯುವಕ ಯುವತಿಯರು ಕೂಡ ಯೋಗದ ಕಡೆ ಮುಖ ಮಾಡ್ತಿರುವಂತದ್ದು. ಹೀಗಾಗಿ ಏನು ಕಳೆದ 7-8-10 ವರ್ಷಗಳಿಂದಲೂ ಕೂಡ ಈಕೆ ಯೋಗವನ್ನೇ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ಸಾಕಷ್ಟು ಯುವಕರಿಗೆ ಸ್ಫೂರ್ತಿ ಆಗಿರೋದಂತೂ ನಿಜ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.